ಅದೊಂದು 10 ವರ್ಷ ಆಯ್ತು ಬಂದು ನಾನು ಇರೋಷ್ಟಿದ್ರು ಎಕ್ಸ್ಪೆಕ್ಟ್ ಮಾಡಿದ್ರೆ ಸಕ್ಕತ್ ನೋವಾಯ್ತು ಒಂದು ಅಮ್ಮ ನನ್ನ ಕಾಲು ಒಳಗಡೆ ಆಣಿ ಹೋಗ್ಬಿಟ್ಟಿತ್ತು ನಮ್ಮ ಅತ್ತೆಯವರು ಅವ್ರ ಜೊತೆ ಎಲ್ಲ ತುಂಬಾ ಎಂಜಾಯ್ ಮಾಡ್ತಿದ್ದಾರೆ ಎಲ್ಲಿ ಮಿಸ್ ಇದೆಲ್ಲ ಬಂದಾಗ ಒಂದೊಂದ್ಸತಿ ನೆನಪಾಗ್ಬಿಡುತ್ತೆ ನಂಗೆ ಬೇಜಾರಾಗುತ್ತೆ ಅದು ನೋಡೋದು ಮೇಲ್ಗಡೆ ಎಷ್ಟು ಬ್ಯಾಲೆನ್ಸ್ ಅಲ್ಲಿ ನಿಂತೈತೆ ಗೈಸ್ ನಮ್ಮಮ್ಮ ಡಿ ಬಾಸ್ ಫ್ಯಾನ್ ಅದಕ್ಕೆ ಹಲೋ ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ಪ್ರೀತಿಯ ಲಿಕ್ಕಿ ರಚ್ಚು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಬೇಸಿಕಲಿ ಇಟ್ಸ್ ಬೀನ್ ವೆರಿ ಲಾಂಗ್ ನಾನು ಕ್ಯಾಮ್ರಾ ಇಟ್ಕೊಂಡು ವ್ಲಾಗ್ ಮಾಡ್ತಾ ಇರೋದು ಮೇ ಬಿ ಅನ್ವಿತಾ ಬರ್ಡೇ ಲಾಸ್ಟ್ ವ್ಲಾಗ್ ಅನ್ಸುತ್ತೆ ನಾನು ಮಾಡಿದ್ದೆ ಆ್ಯಕ್ಚುಲಿ ಏನು ಗೊತ್ತಾ ಗೈಸ್ ನಾನು ಗಣೇಶ ಹಬ್ಬದ ಮಾಡ್ತಿದ್ದೆ ಅನ್ಫಾರ್ಚುನೇಟ್ಲಿ ನಾವು ಮಾಡೋಕ್ಕಾಗಿಲ್ಲ ಮೇ ಬಿ ದೇವರೇ ಬೇಡ ಅಂದ್ರೇನೋ ನಮ್ಮಮ್ಮ ಮಾಡೋಂಗಿರ್ಲಿಲ್ಲ ಆ್ಯಂಡ್ ನನಗೆ ಸೈನಸೈಟಿಸ್ ಆಗಿ ಐ ವಾಸ್ ರಿಯಲಿ ಹೆಂಗಿತ್ತು ಅಂದರೆ ನನ್ನ ಸಿಚುವೇಶನು ನೆನ್ಸ್ಕೊಳಕ್ಕೆ ಹೋಗಲ್ಲ ಸೊ ಬೇಸಿಕಲಿ ಆಫ್ಟರ್ ನಾನು ಎಷ್ಟೋ ವರ್ಷ ಆಗ್ಬಿಟ್ಟಿದೆ ಗೈಸ್ ನಾನು ಮಂತ್ರಾಲಯಕ್ಕೆ ಹೋಗಿ ನಂಗೆ ನೆನಪೇ ಇಲ್ಲ ನಾನು ಹೋಗಿದ್ದೆ ನೆನಪಿಲ್ಲ ನನಗೆ ಅದು ಹೊಸದು ಮಾಡಿದಾರಲ್ಲ ಹಳೇದಿದ್ದಾಗ ನಾನು ಹೋಗಿದ್ದಿತ್ತು ದಟ್ಸ್ ವಾಟ್ ಐಮ್ ಟೆಲ್ಲಿಂಗ್ ಅಲ್ಲ ಇಟ್ಸ್ ಬೀನ್ ವೆರಿ ಲಾಂಗ್ ಏಜಸ್ ನಾನು ಹೋಗಿ ಇಯರ್ಸ್ ಟುಗೆದರ್ ಇನ್ಫ್ಯಾಕ್ಟ್ ಸೊ ರಾಯರು ಹೇಳ್ತಾರಲ್ಲ ಯಾವುದೇ ಪುಣ್ಯಕ್ಷೇತ್ರಕ್ಕೆ ಹೋದ್ರೂ ಅವ್ರು ಕರ್ಸ್ಕೊಳೋ ಗಂಟ ನಾವು ಹೋಗೋಕ್ಕಾಗಲ್ಲ ಅಂತ ಸೊ ಲಕ್ಕೀಲಿ ಆ ರಾಯರು ನಮ್ಮನ್ನು ಕರ್ಸ್ಕೊತಿದ್ದಾರೆ ಆ್ಯಂಡ್ ಐ ಆಮ್ ರಿಯಲಿ ಹ್ಯಾಪಿ ತೋರಿಸ್ತೀನಿ ನಿಮಗೆ ಇದು ಹೆಂಗಿರುತ್ತೆ ಹೆಂಗೆ ಸ್ಟಾರ್ಟ್ ಮಾಡ್ತೀರಿ ಯಾರ ಜೊತೆ ಹೋಗ್ತಿದ್ದೀರಿ ಯಾರ್ಯಾರು ಬರ್ತಿದ್ದಾರೆ ಪ್ರತಿಯೊಂದು ಈ ಕಂಪ್ಲೀಟ್ಲಿ ಈ ವ್ಲಾಗಲ್ಲಿ ಇರುತ್ತೆ ದಯವಿಟ್ಟು ನೋಡಿ ಎಂಜಾಯ್ ಮಾಡಿ ಗೈಸ್ ಮಮ್ಮಿ ನಾನು ಚಿಕ್ಕ ವಯಸ್ಸಲ್ಲಿ ಹೋಗಿದ್ದಿತ್ತಲ್ಲ ಅದು ಯಾವಾಗ ಹೋಗಿದ್ದಿತ್ತು ಹೇಳು ಹೋಗಿಲ್ಲ ಕಟ್ಟದಾಗಿಂದ ಹೋಗಿಲ್ಲ ನಾನು ಗೋಲ್ಡ್ ಕಲರ್ ಮಾಡ್ದಾಗಿಂದ 3 ವರ್ಷ ಆಗಿತ್ತು ಶೂನ್ಯವೇ ಕಂಡಿದೆ ಎಲ್ಲೂ ಅವಾಗ ಅಷ್ಟೆಲ್ಲ ಇಲ್ಲ ಮಮ್ಮಿ ಅದಂದು ಒಂದು ಉದ್ದಕ್ಕೆ ಒಂದು ಫೋಟೋ ಐತೆ ಗೊತ್ತಾ ಗೈಸ್ ನಾನು ನಿಜವಾಗ್ಲೂ ಒಂದು ಉದ್ದಕ್ಕೆ ಒಂದು ಫೋಟೋ ಐತೆ ಅಂದ್ರೆ ಲೈಕ್ ಉದ್ದಕ್ಕೆ ನಾನೇನು ಉದ್ದ ಇಲ್ಲ ಅದೇ ಹಿಂಗೆ ಕೆಳಗಡೆಯಿಂದ ತೆಗ್ದವ್ರೆ ನಾನು ಚೂಡಿದಾರ್ ಹಾಕೊಂಡು ಇಲ್ಲಿ ಬಟ್ಟಿಕೊಂಡು ಸ್ಮೈಲ್ ಮಾಡಿದ್ದೀನಲ್ಲ ಹಿಂಗೆ ಅದೇ ಅವ್ರು 3 ವರ್ಷ ಆಯ್ತಾ ಅವ್ನು ದೊಡ್ಡವನಿದ್ದ ಇಷ್ಟುದ್ದ ಇದ್ದ ನನ್ ನೆನಪೈತೆ ಗೈಸ್ ನಾನು ಅವಾಗಿಂದ ಹೋಗಿಲ್ಲ ಅಮ್ಮ ನೀವು ಮಂತ್ರಾಲಯಕ್ಕೆ ಹೋಗಿತ್ತು ಗೊತ್ತಾ ಮಳೆ ಬಂದು ಯಾವ್ದಾ ಅದಾದ್ಮೇಲೆ ಅದನ್ನೆಲ್ಲ ಏನೋ ಇದ್ ಮಾಡಿತ್ತು ಹೌದಾ ಗೈಸ್ ನಂಗೆ ಗೊತ್ತಿರ್ಲಿಲ್ಲ ಇದೆಲ್ಲ ನಾನು ಅವಾಗಿಂದ ಹೋಗಿಲ್ಲಮ್ಮ ಹಳೇದಿದ್ದಾಗೆ ಹೋಗಿತ್ತು ಲಾಸ್ಟ್ ಎಲ್ಲೋ ಕಲರ್ ಡ್ರೆಸ್ ಹಾಕೊಂಡು ಹಿಡ್ಕೊಂಡು ಎಕ್ಸಾಕ್ಟ್ಲಿ ಆಮೇಲೆ ಗೈಸ್ ನಮ್ಮ ಬಬ್ಲಿ ಬಂದಿದೆ ಗೈಸ್ ನಾನು ಬೀಲ್ ಕೊಡೋದಕ್ಕೆ ಫೈನಲಿ ಟೈಮು 11:45 ಇವಾಗ ಬಂದವ್ರೆ and this is the means of transport we're going bubbly pie so cute ಅಲ್ಲ ನೋಡಿ guys so cute ಇವಾಗ ಎಷ್ಟು ಮಂತ್ರಾಲಯ ರೀಚ್ ಆದ್ವಿ ಲೈಕ್ ವಿ ಆರ್ ಜಸ್ಟ್ ಸರ್ಚಿಂಗ್ ಲಾಡ್ಜಸ್ ನಾನು ಸ್ವಲ್ಪ ರೂಮ್ಸ್ ಅಂದರೆ ಹಂಗೂ ಹಿಂಗೂ ನೋಡ್ಬೇಕು ನಾನೇ ನೋಡ್ಬೇಕಂತ ಬಿಕಾಸ್ ಐ ಯೂಶಲಿ ಡೋಂಟ್ ಗೆಟ್ ಅಡ್ಜಸ್ಟೆಡ್ ಸರಿ ಯಾಕೋ ಇಷ್ಟ ಆಗಿಲ್ಲ ಗೈಸ್ ಬೇರೆ ನೋಡೋಣ ಬನ್ನಿ ಐ ಡೋಂಟ್ ಲೈಕ್ ಇಟ್ ಆನೆಸ್ಟ್ಲಿ ಡೋಂಟ್ ಜಡ್ಜ್ ಇಟ್ಸ್ ಜಸ್ಟ್ ದಟ್ ಐ ವಾಂಟೆಡ್ ಹೈಜೀನ್ ಅಷ್ಟೇ ನಮ್ಮ ಪಪ್ಪ ಗುರ್ರು ಅಂತವ್ರೆ ನನಗೆ ಏನಕ್ಕೆ ಆ ರೂಮ್ ಬೇಡ ಅಂತ ಇದೆ ಬಟ್ ಐ ವಾಂಟೆಡ್ ಹೈಜೀನ್ ನಾನು ಆಕ್ಚುಲಿ ಮೈಕ್ ತರೋದು ಮರ್ತೋಗ್ಬಿಟ್ಟೆ ಬಿಕಾಸ್ ನಾನು ಮೈಕ್ ಯೂಸ್ ಮಾಡೋಕೆ ಆಗ್ತಾ ಇಲ್ಲ ಪಪ್ಪ ನೋಡಿ ಮೀನ್ಸ್ ವಿಟಮಿನ್ ಡಿ ಪಪ್ಪ ಆಯನು ನಗೀತಾವ್ರೆ ಓಕೆ ಗೈಸ್ ಇವಾಗ ಲೆಟ್ಸ್ ಗೆಟ್ ಇನ್ ನಾಳೆ 6 o'clock 6 AM ಚೆಕ್ಔಟ್ ನಗ ಮಾಮ ಆಯನ್ ನಾಳೆ 6 AM ಚೆಕ್ಔಟ್ ಗೈಸ್ ಇಲ್ಲಿ ಎಷ್ಟು ಚೆನ್ನಾಗಿದೆ ಬಿಸಿಲು ಹಾಂ ಬರ್ತಾವ್ರೆ ಎವ್ರಿಬಡಿ ಆರ್ ಗೆಟಿಂಗ್ ಡೌನ್ ಸರಿ ಗೈಸ್ ರೂಮ್ಗೆ ಹೋಗಿ ರೂಮ್ ಟೂರ್ ಕೊಡ್ತೀನಿ ಆಲ್ರೆಡಿ ನೋಡಿರ್ತೀರ ಬಟ್ ಸ್ಟಿಲ್ ಸುಮ್ಮನೆ ಕ್ಲಿಮ್ಸ್ ಲಿಫ್ಟ್ ನೋಡಿ ಹೆಂಗೈತೆ ನನಗೆ ಇದು ಹಳೇ ಕಾಲದಲ್ಲಿ ಇತ್ತಲ್ಲ ಲಿಫ್ಟು ಆ ಥರ ಫೀಲ್ಸು ಏನೋ ನನಗೆ ಲಿಫ್ಟ್ ಇದ್ರೂ ನನಗೆ ಸ್ಟೇರ್ ಕೇಸೇ ಇಷ್ಟ ಆಯ್ತು ಗೊತ್ತಾ ಗೈಸ್ ನನಗೆ ಮೋಷನ್ ಸಿಕ್ನೆಸ್ ಇದೆ ಸ್ಥಿತಿ ಹೆಂಗ್ ಆಗ್ಬಿಟ್ಟದೆ ಅಂದ್ರೆ ಗೋಯ್ದಪ್ಪ ಅದಕ್ಕೆ ಮೊಬೈಲ್ ಓಡಾಡ್ತಾ ಇದ್ದೀನಿ ಯಾರನ್ನ ಬಂದ್ಬಿಟ್ರೆ ಬಂದ್ರೇನಾ ರಾಧಿಕಾ ಪಂಡಿತ್ ಫ್ಯಾನ್ಸ್
ವುಮೆನ್ ಗೈಸ್, ವುಮೆನ್. ಸರಿ ಬನ್ನಿ, ನಮ್ಮ ಮಮ್ಮಿಗೆ ಏನೋ ಲಿಫ್ಟಲ್ಲಿ ಬಾಯ್ ಅಂತ ಕರ್ಕೊಂಡು ಬರ್ತೀನಿ. ಹೋಗ್ಬಿಟ್ಟು ಫೈನಲಿ ನೋಡ್ತೀನಿ. ಓಕೆ, ಸಿಂಪಲ್ ಗೈಸ್, ಅಷ್ಟೆಲ್ಲ ನಾವು ಲಕ್ಸುರಿ ಅಲ್ಲ, ಸಿಂಪಲ್ ಆಗಿ ಮಾಡಿರೋದು. ಓಕೆನಾ? ಎಷ್ಟು ಸಿಂಪಲ್ ಆಗಿದೆ ಅಲ್ಲ. ರೆಸ್ಟ್ ರೂಮ್ ಏನೋ ಆಟ ಆಡ್ತವ್ರೆ. ಏನು ಕಾಲೇಜ್ ಅಮ್ಮ ಇದು? ಅಯ್ಯೋ ಹೆಂಗಪ್ಪ ತೆಗಿಯೋದಿದು? ಇದೇನೋ ಪೆಸ್ಟ್ ಕಂಟ್ರೋಲರ್ ಆಗ್ತಿದ್ದಾರೆ, ನಂಗೆ ತೆಗಿಯೋಕ್ಕಾಗ್ತದೆ. ಆಮೇಲೆ ತಗೊಂಡು ನಮ್ಮ ಅಮ್ಮ ಎಗರಾಡ್ತವ್ರು ಗೈಸ್. ಸುಗು ಹಾಯ್, ನೀನು ಎಷ್ಟು ವರ್ಷ ಆದ್ಮೇಲೆ ಮಂತ್ರಾಲಯಕ್ಕೆ ಬಂದಿದ್ಯಾ? ನಾನು ಎಷ್ಟು ವರ್ಷ ಆದ್ಮೇಲೆ ಬಂದಿದ್ದೀನಿ ಹೇಳು? ಮತ್ತೆ 18 ಇಯರ್ಸ್ ಆದ್ಮೇಲೆ ಬಂದಿದ್ದೀನಿ. ಅಮ್ಮ ಎಷ್ಟು ಇಯರ್ಸ್ಗೆ ಬಂದಿದ್ದಮ್ಮ ನಾನು? 17 ಅಂದ್ರೆ 17 ವರ್ಷ. ಅವಾಗ ಎಷ್ಟಿತ್ತು? ಅಮ್ಮ ಬೆಣಿದ್ರಿ ನಾವು 6 ಇಯರ್ಸ್ ಇದ್ನ ನಾನು ಅವಾಗ. ಅಂದ್ರೆ ನಾ 6 ಇಯರ್ಸ್ ಇದ್ನಾ? ಒಂದು 15 ವರ್ಷ ಅನ್ಕೊಳ್ಳಿ ಗೈಸ್. ನಾನು ಹಳೆ ಧರ್ಮಸ್ಥಳ. ಓಂ ಶಾಂತಿ ಶಾಂತಿ ಶಾಂತಿ. ದೀರ್ಘದಂಡ ನಮಸ್ಕಾರಗಳು. ಅವಾಗಲೇ ಹೇಳ್ದಂಗೆ ನೋಡಿರೋದು ಅಷ್ಟೇ. ಸಾರಿ, ಬೃಂದಾವನ. ಮಂತ್ರಾಲಯ ಅದೆರಡು ಒಂದೇ ಬಿಡು. ರಶ್, ಅದಕ್ಕೆ ಮಾಮ ಅವ್ರು ಬೇಗ ದರ್ಶನ ಮಾಡ್ಕೊಂಡು ಹೋದ್ರು. ಈಗ ಜಸ್ಟ್ ದರ್ಶನ ಆಯ್ತು. ವಾಟ್ ಅ ಪೀಸ್ಫುಲ್ ದರ್ಶನ ಆಯ್ತು ಅಷ್ಟು ಗೊತ್ತಾ ಯಪ್ಪ. ಬಟ್ ಆದ್ರೂ ಸಿಕ್ಕಾಪಟ್ಟೆ ರಶ್ ಇದ್ರು ಒಳಗಡೆ, ಮಾತ್ರ ಹೆವಿ ರಶ್ ಇದ್ರು. ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ತುಂಗಾಭದ್ರಲ್ಲಿ ಬೋಟಿಂಗ್ ಅಂತೆ ಮಾಡಂಗಿದ್ರೆ ಇವರು ನಮ್ಮನ್ ಬಿಟ್ಟು ಫಸ್ಟ್ ದರ್ಶನ ಮಾಡ್ಬಿಟ್ಟವ್ರು ಗೈಸ್. ನಮ್ಮನ್ ಬಿಟ್ಟು ಹೆಂಗ್ ದರ್ಶನ ಮಾಡಿದ ಗೈಸ್? 1000 ರೂಪಾಯಿ ಕೊಟ್ಬಿಟ್ಟು ಕ್ಯೂವಲ್ಲಿ ಹೋಗೋರೆ. ನಾನು ಅಜ್ಜಿನ 1000 ರೂಪಾಯಿ ಕ್ಯೂವಲ್ಲೇ ಹೋಗಿತ್ತು. ನಿಜಾಗ್ಲು ಗೈಸ್. ಇವಾಗ ಜಸ್ಟ್ ತಿನ್ಕೊಂಡು ಬಂದ್ರಿ. ಇಟ್ ವಾಸ್ ಗುಡ್, ನನಗೆ ಇಷ್ಟ ಆಯ್ತು. ಅದು ಪಪ್ಪು ಸಾರನ್ನ ದಾಲ್ ಅಂತಾರ ಅವರು, ನಾನು ಪಪ್ಪು ಸಾರು ಅಂತೀನಿ ಅಷ್ಟೇ. ಚೆನ್ನಾಗಿ ಅಲ್ಲೇ ಅಲ್ಲ ದೇವಸ್ಥಾನ ಇರೋದು ಸ್ಟ್ರೈಟು. ನಮ್ಮ ಲಾಡ್ಜ್ ಇದು ದೇವಸ್ಥಾನ. ಅದು ಬಾರಲ್ಲಿ ಕಲ್ಗಿಲ್ದೋಗಯ್ಯ. ಅವ್ನು ಬ್ಲಾಗಲ್ಲಿ ಕ್ಯಾಮ್ರಾದಲ್ಲಿ ಕಾಣಿಸ್ಕೊಬಿಡ್ಬೇಕಂತ ಅವನು. ಇದು ಚೆನ್ನಾಗಿತ್ತು ಅನ್ಸುತ್ತಲ್ಲ ಅತ್ತೆ? ಇದು ಚೆನ್ನಾಗಿತ್ತು ಅನ್ಸುತ್ತೆ. ಓಕೆ ಗೈಸ್, ಬನ್ನಿ ಇವಾಗ ರೂಮ್ಗೆ ಹೋಗಿ ಸ್ವಲ್ಪ ಏನ್ ಮಾಡ್ತಾರೋ ಗೊತ್ತಿಲ್ಲ. ಪಂಚಮುಖಿ ಯಾವ ದೇವಸ್ಥಾನ ಅಂತೆ? ಪಂಚಮುಖಿ ಆಂಜನೇಯ ದೇವಸ್ಥಾನ ಅಲ್ವಾ? ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ ಹೋಗ್ಬೇಕಂತೆ. ಸೊ ಅದು ಮತ್ತೆ ಇನ್ಯಾವ್ದಂತೆ? ಓಕೆ, ಅಲ್ಲಿ ಹೋಗೋಣ ಗೈಸ್. ಅಯ್ಯೋ ಅಂಕಲ್ ಎಷ್ಟೊಂದು ಹೇಳ್ಬಿಡ್ತಾರೆ, ತಲೆ ಕೆಟ್ಟೋತೆ. ನಾನು ಕಟ್ಟಿಲ್ಲ ದುರ್ಗಾ ಪರಮೇಶ್ವರಿಗೆ ಹೋಗ್ಬೇಕಂತ ಆಸೆ. ಹಾ, ಯಾರು ಜೋರಾಗಿ ಬರುತ್ತೆ ಹೇಳಿ, ಓಕೆನಾ? ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ ಬಂದಿದ್ದೀರಿ. ಸೊ ನಾನು ಒಳಗಡೆ ಎಲ್ಲ ತೆಗಿಬೋದಾ? ಬೈತಾರ? ಸೊ ನಮಗೂ ಗೊತ್ತಿಲ್ಲ. ಸೊ ತೋರಿಸ್ತೀನಿ ನಿಮ್ಗೆ, ಓಕೆನಾ? ಇನ್ ಕೇಸ್ ಪಾಸಿಬಲ್ ಆದ್ರೆ. ಧರ್ಮಸ್ಥಳದ ಹತ್ರ ಹೋಗಿದ್ದೆ ಪಂಚಮುಖಿ. ಅಲ್ಲೂ ಆಯ್ತಾ? ತುಂಬಾ ಚೆನ್ನಾಗಿತ್ತು. ಹೌದಾ? ನೈಸ್. ಯಾಕೆ ನಂಗೆ ಗೊತ್ತಿಲ್ಲ. ಹೋಗಿ ಅರ್ಸ್ಕೊಂಡ್ ಬಂದಿಲ್ವ? ಹೋಗಿರ್ಲಿಲ್ಲ. ಏನು? ಓಕೆ ಗೈಸ್, ಬನ್ನಿ ತೋರಿಸ್ತೀನಿ ನೋಡಿ ಆಂಬಿಯನ್ಸ್. ಸೌತ್ ಅಡ್ಕೋದು. ನಾನು ಅದ ಅನ್ಕೊಂಡೆ ಪಂಚಮುಖಿ ಎಲ್ಲ ಇದೆ ಅಂತ. ಆಚೆನೇ ಇರುತ್ತೆ ಅದು. ಗಣಪತಿ ದೇವಸ್ಥಾನ ಅವ್ರು ಹೇಳ್ತಾರೆ, ನಾಟ್ ಪಂಚಮುಖಿ. ಓಕೆನಾ? ನೋಡಿ ನಮ್ಮ ಬಾಸ್ ಜೈ ಶ್ರೀರಾಮ್. ಇಷ್ಟು ಆಂಜನೇಯದಲ್ಲ ಅದು? ಪಂಚಮುಖಿ ಆಂಜನೇಯದ ದರ್ಶನ ಆಯ್ತು. ಇವಾಗೆಲ್ಲ ಹೋಗ್ಬೇಕಮ್ಮ? ಮುಂಚೆ ಇಲ್ಲೆಲ್ಲ ಬಿಡೋರಲ್ಲ, ಮೊದಲೊಳಗಡೆ ಎಲ್ಲ ಹೋಗಿದ್ರಿ, ನೆನಪಿದ್ಯಾ? ಹೋಗಿದ್ರಿ ತಾನೆ? ನಂಗೆ ನೆನಪ ಇಲ್ಲ ಕನ್ಸ. ಹೋಗಿದ್ ನೆನಪು ಗೈಸ್. ಇವಾಗೇನೋ ಮುಂದೆ ಲಕ್ಷ್ಮೀ ದೇವಸ್ಥಾನ ಅಂತ, ಅಲ್ಲಿ ಹೋಗ್ಬೇಕು ಇವಾಗ.
ಸೊ ವಿ ಆರ್ ವೇಟಿಂಗ್ ಫಾರ್ ಮೈ ಮಾಮ ಅತ್ತೆ ಅಣ್ಣ. ಗೈಸ್ ಅದು ನಮ್ ದೊಡ್ಡಮ್ಮ ತರನೇ ನೋಡ್ತಾವ್ರ ಗೈಸ್, ಅವ್ರು ಯಾರೋ ಗೊತ್ತಿಲ್ಲ. ದೊಡ್ಡಮ್ಮ, ಇಫ್ ಇನ್ ಕೇಸ್ ನೀವು ವ್ಲಾಗ್ ನೋಡ್ತಾ ಇದ್ರೆ ನಮ್ಮ ಮಮ್ಮಿ ನಿನ್ ಮಿಸ್ ಮಾಡ್ಕೊಂತ ಇದ್ಯಾ? ಮಾಸ್ಕ್ ಮಾಡ್ಕೊಂತಿದಾರಂತೆ ದೊಡ್ಡಮ್ಮ. ಅವ್ರು ಯಾಕೋ ಸೇಮ್ ನಿಮ್ತ ನೋಡ್ತಾನೆ ಇರೋದು ಹಂಗೆ. ಓ ಮೈ ಗಾಡ್. ನೋಡಿ ನಮ್ಮ ಬಾಸ್ ಆಂಜನೇಯ. ಜೈ ಶ್ರೀರಾಮ್. ಅದೇ ಸುಗು ಬಿಸಿಲು ತಗೊಂಡೋಗಿ ನಮ್ಮ ಮನೆ ಹತ್ರ ಇಟ್ಕೊಂಡ್ಬಿಡೋಣ. ಸೀರಿಯಸ್ಲಿ ಅಪ್ಪ ಎಷ್ಟು ಚೆನ್ನಾಗೈತೆ. ನಮ್ಮ ಬೆಂಗಳೂರಲ್ಲಿ ಇಲ್ಲ ಗೈಸ್ ಬಿಸಿಲು. ಬಾರಿಲಿ ಇರ ಎಷ್ಟು ಇದೆ ನೋಡು. ಗೈಸ್ ಎಲ್ಲೇ ಮೇಲೆ ಇರ್ತಾ ಇದೀನಿ ಗೈಸ್. ಫುಲ್ ಎಷ್ಟು ದಿವಸ ಆಗ್ಬಿಟ್ಟೈತೆ ನಂಗೆ ಅರ್ಥನೇ ಆಗ್ತಾನೆ ಎಲ್ಲ ಹೋಗ್ತಾ ಇದೀನಿ ಅಂತ. ಫುಲ್ ಕೇವ್ ಹಾ ಚಿತ್ರದುರ್ಗ ಆಗ್ಬಿಟ್ಟೈತೆ. ನಡಿಯ ನಿಮಗ್ ಬೇಡ ಅತ್ತೆ ತಿಂದಾಗೆಲ್ಲ ತಲೆನೋ ಬರುತ್ತೆ ಮೈಗ್ರೇನ್ ಇರೋರ್ಗೆ. ನಮ್ಮ ಮಮ್ಮಿ ಅದು ತಿಂತಾರೆ, ಏನ್ ಮಾಡೋಣ ಅಲ್ಲ ಅಮ್ಮ? ಆದ್ರೂ ತಿಂತೀಯಲ್ಲ ನೀನು? This is conversing between monkey and dog. ಅಲ್ಲಿರೋ ಮಂಕಿ ಮತ್ತೆ ಡಾಗ್ ಮಧ್ಯ ಏನೋ ಮಾತಾಡ್ತಾ ಇದೆ. ಏನ್ ಮಾತಾಡ್ದ ನಾನು ಇವಾಗ? ನಮ್ಮ ಪಪ್ಪಾಗೆ ಗೈಸ್ 2 ಸತಿ ಹೇಳಿದ್ದೀನಿ ತಲೆ ಏನೋ ಏನೋ ಹೇಳೋಣ ಅಂತ. ಅದು ಯಾಕೆ ಮರ್ಸ್ತೀರಾ? ಹೊಸ ಬೆಳಕು ಸುಗು ಎಲ್ಲ ಹೋಗ್ಬೇಕು ಸುಗು? ಕಾಡನ್ ಪ್ರಾಣಿಗಳನ್ನ ಕರ್ಕೊಂಬಂದ್ರೆ ಹೆಂಗೆ ಆಗೋದು? ಅವ್ರ ಜೊತೆನೇ ಇದೀನಲ್ಲ. ಹಾ ಇವ್ರಾಕ ಇಷ್ಟೊಂದು ರೆಡಿ ಆಗೋರು ಅವ್ರು ಇಷ್ಟ. ಇದು ಬಟಾಣಿಗೋಸ್ಕರ ಜಗಳ ಆಡ್ತಾರ ಗೈಸ್. ಯಪ್ಪ ದೇವ್ರೆ, ಈ ಪ್ಯಾಕೆಟ್ ನೋಡಿ ಎಷ್ಟು ಚಿಕ್ಕದೈತೆ. ಯಪ್ಪ ಎಷ್ಟು ಚಿಕ್ಕದೈತೆ ನೋಡಿ ಆ ಪ್ಯಾಕೆಟ್. ಕಿತ್ಕೊಂಡ ಅದೇ ನೋಡಿ ಗೈಸ್. ಕ್ಲೋಸ್ ಅಪ್ ಅಲ್ಲಿ ಒಂದು ಶಾರ್ಟ್ ತೋರಿಸ್ತೀನಿ ನೋಡಿ. ನಂಗೆ ಆಟ ಸಾಮಾನು ಕೊಡ್ತೀನಿ. ಇವಾಗ ಅವನಿಗೆ ಮಾತ್ರ ಕೊಡ್ತಿದಲ್ಲ ನೋಡಿ ಗೈಸ್, ಕೊಡ್ಸಲ್ಲ ಮಾ ಆಟ ಸಾಮಾನು ಕೊಡ್ಸಲ್ಲ. ಆಟ ಸಾಮಾನು ನೋಡಿ ಗೈಸ್ ನನಗೆ ಮಾತ್ರ ಕೊಡ್ಸಲ್ಲ. ಯಾಕೆ ಕೊಡ್ಸಲ್ಲಮ್ಮ? ಅವಶ್ಯಕತೆ ಇದೆಯಾ? ಅನಿವಾರ್ಯನಾ? ಹಿರಿ ಗೈಸ್ ಹಂಗೆ ಕಾಲ್ ಹೇಳ್ಬಿಟ್ಟು ಸ್ವಲ್ಪ ಇವಾಗ ನೆಕ್ಸ್ಟ್ ರೂಮ್ಗೆ ಹೋಗೋದಂತೆ. ಐ ಆಮ್ ರೆಸ್ಟ್ಲೆಸ್. 2 days ಇಂದ ನಿದ್ದೆಲ್ಲ ನನಗೆ ಗೈಸ್. ನಮ್ಮ ಅಮ್ಮಗೆ ಬೇಡ ಬೇಡ ಅಂದ್ರೂ ತಿಂತಾರೆ ಗೈಸ್. ಆಮೇಲೆ ತುಳಸಿ ಡಾಕ್ಟ್ರು ನೆಕ್ಸ್ಟ್ ವೀಕ್. ಅಪ್ಪ ನೀನ್ ನೋಡ್ತಾ ಇದ್ಯಾ? ನಿನಗಿಲ್ಲ, ಪಪ್ಪಗೆಲ್ಲ ಇಲ್ಲ. ಅಲ್ಲ ಪಪ್ಪಗೆಲ್ಲ ಇಲ್ಲ ಅಂದೆ, ಚಾನ್ಸ್ ಇಲ್ಲ. ಮಮ್ಮಿ ನೀನ್ ಫಸ್ಟ್ ಯಾವಾಗ ದೇವಸ್ಥಾನಕ್ಕೆ ಬಂದಿತ್ತು? ಹುಷಾರಾಗಿ ಯಾರು ಐನೋರ್ ಜೊತೆನಾ? ಅವಾಗ ಫುಲ್ ಕ್ರೇಜಿ ಗೈಸ್. ನಮ್ಮ ಅಯ್ಯ, ನಮ್ಮ ಅಂಬಾಜಿಯವರು, ನಮ್ಮ ಅತ್ತೆಯವರು ಗೈಸ್. ಅವಾಗ ನಮ್ಮ ಅಯ್ಯ ಅವಾಗ ಟ್ರಿಪ್ ಹೊಡಿಯೋರು. ನಮ್ಮ ಅತ್ತೆಯವರು ಅವ್ರ ಜೊತೆ ಎಲ್ಲ ತುಂಬ ಎಂಜಾಯ್ ಮಾಡ್ತಿದ್ದಾರೆ. ಎಲ್ಲಿ ಮಿಸ್ ದ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಿದ್ವಿ ನಾವು. ಯಪ್ಪ ನನಗೆ ಬೆಸ್ಟ್ ಫ್ರೆಂಡ್ಸ್ ಇದ್ದಿದ್ದೆ ಅವರು ಆ ಟೈಮಲ್ಲಿ. ಇವರೆಲ್ಲ ಚಿಕ್ಕ ಮಕ್ಳಿದ್ರು, ಬಟ್ ಸ್ಟಿಲ್ ನಾನು ಅವ್ರ ಅತ್ತೆಯವ್ರ ಜೊತೆ ಜಾಸ್ತಿ ಇರ್ತಿದ್ದೆ. ಇಟ್ ವಾಸ್ ರಿಯಲಿ ಗುಡ್. ಫುಲ್ ಕ್ರೇಜಿಯಾಗಿ ಆಡ್ಕೊಂಡು ನಾವೆಲ್ಲ ಇಲ್ಲೆಲ್ಲ ಬಂದಾಗ ಒಂದೊಂದ್ಸತಿ ನೆನಪಾಗ್ಬಿಡುತ್ತೆ ನನಗೆ, ಬೇಜಾರಾಗುತ್ತೆ. ಆ ಕಥೆಗಳೆಲ್ಲ ಕಣ್ಣ ತುಂಬಿ ನೀರಾಗಿದೆ.
ಇವಾಗ ಜಸ್ಟ್ ಅಲ್ಲ ಒಂದು 15 ಮಿನಿಟ್ಸ್ ಆಯಿತು. ಸೊ ರೂಮಿಗೆ ಬಂದು ಕೆಳಗಡೆ ಏನು ಮಾಡ್ತಿದ್ದಾರೆ ಗೊತ್ತಾ, ಏನೋ ಮಾಡ್ತಿದ್ದಾರೆ, ನಾನು ನಿಮಗೆ ತೋರಿಸ್ತೀನಿ. ಓಕೆ, ಏನು ಸ್ಪೆಷಲ್ಲು ನಿಮಗೂ ಗೊತ್ತಿಲ್ಲ. ಅದೇನಾ ಅದೇನಾ ಅದು ಮಾಡ್ತಿದ್ದಾರೆ. ಒಳ್ಳೆ ಹುಡುಗಿ ಮಂತ್ರಾಲಯ ಗೈಸ್. ಅಪ್ಪ ದೇವ್ರೆ, ಇವರು ಚಿಕ್ಕಮ್ಮ ಅದ ನನ್ನ ಫ್ರೆಂಡ್ ಥರ ಏನೇನೋ ಮಾತಾಡ್ತಾರೆ. ನನ್ನ ಫ್ರೆಂಡ್ಸ್ ಏ ರೇಂಜಾಗಿ ಮಾತಾಡೋದು. ಏ ತಗಿಯಾ, ಅದೇನೇ ಹೇಳಿದ್ದೆ. ಇಲ್ಲಿ ಒಂಥರ ಖರಾಬ್ ಆಗೈತೆ ನೋಡಿ. ಮಿಡಲ್ ಕ್ಲಾಸ್ ಮೆಲೋಡೀಸ್. ಅವ ಕರೆಂಟ್ ಹೋಗ್ಬೇಕು ನೋಡಿ ಇವಾಗ. ಸಜ್ಜಿನಾ ಕರೆಂಟ್ ಹೋಗ್ಬಿಡ್ಬೇಕು ನೋಡು. ಹ್ಯಾಪಿ ಹ್ಯಾಪಿ ಹ್ಯಾಪಿ. ನಮ್ಮನೆಯಿಂದ ಸ್ಟವ್ ತಂದು ಮಾಡ್ತವ್ರೆ. ಸೊ ದ ಸ್ಪೆಷಲ್ ಇಸ್ ಟೊಮೊಟೊ ಬಾತ್. ಏನು ತಿರ್ಗಾನ ಎಷ್ಟೊತ್ತಿ ಓಡಾಡ್ತಾರೆ. ಫಿಲ್ಟರ್ ಸರಿ ಆಯ್ತು, ಬನ್ನಿ ನೀರ್ ಇಟ್ಕೊಬರೋಣ. ಐರಾ ಒಂದ್ ಕಡೆ ಇರಮ್ಮ. ಅಮ್ಮ ಇವಳು ಮೇಲ್ಗಡೆನೂ ಇರಲ್ಲ ಕೆಳಗಡೆನೂ ಇರಲ್ಲ ಅಮ್ಮ. ಮೇಲೆ ಯಾರವ್ರಮ್ಮ? ಸರಿ ಬನ್ನಿ ನೀರ್ ಇಟ್ಕೊಬರೋಣ ಫಸ್ಟ್. ದಟ್ ಇಸ್ ಇಂಪಾರ್ಟೆಂಟ್. ಫುಡ್ ಇಸ್ ಇಂಪಾರ್ಟೆಂಟ್. ನೀರ್ ಇಟ್ಕೊ. ನಾನು ಯಾಕೆ ಇಟ್ಕೊಂಬರಲಿ, ಇಟ್ಕೊಂಬರೋರು ಇದಾರಲ್ಲ. ಯಪ್ಪ ಏನಿದೆಲ್ಲ ಹಿಂಗಿದೆ ಒಂಥರ ಎಲ್ಲ ವೇಸ್ಟ್. ಇಲ್ಲ ಐತಲ್ಲ ಅವರು ಕುಡಿಯಕಂತ ಇಟ್ರೆ ಜೈ ಅನ್ಸ್ತವ್ರೆ. ನಾನು ಬಂದಿರೋದು ಪಟಾಕಿ ಎಲ್ಲ ಹೊಡಿತವ್ರೆ. ಕ್ರೇಜಿಯಾಗಿ ಬಂದ್ರಲ್ಲ ಆದ್ರೂ ಗೈಸ್. ನಮ್ಮಮ್ಮ ಏನು ಹೇಳು ಸಲಾಡ್ ಮಾಡು ಅಂದ್ರೆ ಇದು ನಮ್ಮಮ್ಮಂಗ್ ಸಲಾಡ್ ಆಗ್ತದೆ. ಮೊಸರು ಬಜ್ಜಿಗೆ ಹಾಕಕ್ಕೆ ಇಂಥವ್ರನ್ನೆಲ್ಲ ಕರ್ಕೊಂಡ್ಬಂದ್ಬಿಟ್ರೆ ಹೆಂಗೆ ಗೈಸ್ ಆಗೋದು. ಮಮ್ಮಿ ಬ್ಯೂಟಿಫುಲ್ ವಾಚ್ ಮಮ್ಮಿ. ಯಾರು ಕೊಡ್ಸಿದ್ ವಾಚು? ಯಾರ ಗೊತ್ತಿಲ್ಲ, ಗಿಫ್ಟ್ ಕೊಟ್ಟು. ಹೇಳಿ ಯಾರು ಕೊಡ್ಸಿದ್? ಯಾರು ಗೊತ್ತಾ ಕೊಡ್ಸಿದ್ದು? ನಾನೇ ಕೊಡ್ಸಿರೋದು ಗೈಸ್. ಏನ್ ಸಕಲಾಯ್ತಲ್ಲ, ಸಕಲಾಯ್ತ. ನಿಜ ನಾನೇ ಕೊಡ್ಸಿರೋದು, ಪ್ರಾಮಿಸ್ ನಾನೇ ಕೊಡ್ಸಿರೋದು. ಯಾರು ಕೊಡ್ಸಿರೋದು ಹೇಳಮ್ಮ. ನೀನೇ ಇದ್ದ ಮಜ್ಜಿದು ಭಾವನದು. ಭಾವನ ನೋಡ ನಿಂದು ಕಿತ್ಕೊಂಡು ಹಾಕೊಂಡವ್ರ. ಭಾವನ ಲಾವಣ್ಯಕಾರಿ ಉಂಗ್ರ ಕಿತ್ಕೊಂಡು ತೇಪ್ಬಿಟ್ಟವ್ರು ಮಲ್ಕೊಂಡಿರೋ. ಯಾರು ನೋಡಲ್ಲ ಇದೆಲ್ಲ, ನಮ್ಮ ಫ್ಯಾಮಿಲಿ ಅವರ ನೋಡೋದು. ಅದಕ್ಕೆ ಹೇಳ್ತಾ ಇದ್ದೀನಿ. ಯಪ್ಪ ಇದು ಹೆಂಗಿದೆ ನೋಡಿ. ಒಂದಿನ ನಾನು ಒಂದು ಕಾರ್ ತಗೊಂಡು 7 ಸೀಟು ಇಲ್ಲಿ ನಿಲ್ಸ್ಬಿಟ್ಟು ಮಂತ್ರಾಲಯಕ್ಕೆ ಬರ್ತೀನಿ. ಓಕೆ, ನಾನು ಕಷ್ಟಪಟ್ಟು ದುಡ್ದು ತಗೊಂಡು ನಿಲ್ಸ್ಬಿಟ್ಟು ಮಂತ್ರಾಲಯಕ್ಕೆ ಬರ್ತೀನಿ. ಐ ಡೋಂಟ್ ನೋ ವೆನ್ ವಿಲ್ ಇಟ್ ಹ್ಯಾಪನ್, ಬಟ್ ಇಟ್ ವಿಲ್ ಶ್ಯೂರ್ಲಿ ಹ್ಯಾಪನ್. ಓಕೆ, ಯಾ, ಬಿಕಾಸ್ ಮ್ಯಾನಿಫೆಸ್ಟೇಷನ್ ವರ್ಕ್ಸ್ ಮ್ಯಾನ್. ಅದಕ್ಕೆ ಗೈಸ್ ಇವಾಗ ಚೆಕ್ಔಟ್ ಆಯಿತು. ಏನಾ? ಸೊ ದೇ ಪ್ಯಾಕಿಂಗ್ ಆಲ್ ಲಗೇಜಸ್. ಸೊ ಅದಾದ್ಮೇಲೆ ಡೈರೆಕ್ಟ್ ನೋಡೋಣ. ಐ ಆಮ್ ವೆರಿ ಹ್ಯಾಪಿ. ಐ ಡೋಂಟ್ ನೋ ಗೈಸ್, ನಂಗೆ ಬೆಂಗಳೂರಿಗೆ ಹೋಗೋದು ಇಷ್ಟ. ಅದಕ್ಕೆ ಹೊರಗಡೆ ಕೂತ್ಕೊಂಡು ತೋರಿಸ್ತೀನಿ. ಬ್ರೇಕ್ಫಾಸ್ಟ್ ಮಾಡಕ್ಕೆ ನಿಲ್ಸಿದ್ರು. ಏನು ಇಲ್ಲಿ ನಿಲ್ಸ್ತಾವಳೆ ಬ್ರೇಕ್ಫಾಸ್ಟ್ ಮಾಡೋ ಯಾವ ಹೋಟ್ಲಿಲ್ಲ ಅಂತ ಅನ್ಕೊತಾ ಇದ್ದೀರಾ ಗೈಸ್? ಆ್ಯಕ್ಚುಲಿ ನಾವು ಸ್ಟವ್ ತಂದಿದ್ದೀರಲ್ಲ, ನಾವೇ ಕುಕ್ ಮಾಡ್ಕೊತಾ ಇರೋದು. ನಾನಲ್ಲ, ನಮ್ಮ ಮಾಮ. ಸೊ ಅವರೇ ಕುಕ್ ಮಾಡ್ತಾ ಇರೋದು. ನನಗೆ ಹೆಂಗಾಗ್ಬಿಟ್ಟಿದೆ ಅಂದರೆ ಇಲ್ಲೇ ಇದ್ಬಿಡೋಣ ಅನಿಸ್ತಾ ಇದೆ. ಮೇ ಬಿ ನಾನು 1 ವಾರ ನೀವು ಅನ್ಕೋಬೋದು ಹೇಳ್ತಾಳೆ, ಬಟ್ 1 ವಾರ ಅಷ್ಟೇ ಇರ್ತಾಳೆ, ಆಮೇಲೆ ವಾಪಸ್ ಬರ್ಬೇಕು. ಹೌದು, ಇಲ್ಲ ಅಂತ ನಾನು ಹೇಳ್ತಾಳೆ, ಬಟ್ ಅಟ್ಲೀಸ್ಟ್ 1 ವಾರನೇ ಇರಬೇಕು. ಎಷ್ಟು ಪೀಸ್ ಅನಿಸ್ತಿದೆ ಗೊತ್ತಾ. ನನಗೆ ಹಾರನ್ ಸೌಂಡ್ ಇಷ್ಟ ಆಗಲ್ಲ ಗೈಸ್. ಲೈಫಲ್ಲಿ ನಂಗೆ ಹಾರನ್ ಸೌಂಡ್ ಇಷ್ಟ ಆಗಲ್ಲ. ಇಲ್ಲ ಅಷ್ಟು ಹಾರನ್ ಸೌಂಡೇ ಇಲ್ಲ. ನೋಡೇ ಸಾಕು, ನಾವು ಹಿಂಗೆ ಇದ್ರಿ, ಬಟ್ ಇಷ್ಟೊಂದೆಲ್ಲ ಇರಲಿಲ್ಲ ಸೊ. ಬಟ್ ನಮ್ಮ ಚಿತ್ರದುರ್ಗ ಫೀಲ್ಸ್ ಬರ್ತಾ ಇದೆ. ಇದೆಲ್ಲ ಹೋಗ್ತಾವ್ರ ಗೈಸ್, ಅದೆಲ್ಲ ಹೋಗ್ತಾವ ಅಂತಾನೆ ಗೊತ್ತಾಗ್ತಾ ಇಲ್ಲ. ಎಲ್ಲ ಹೋಗ್ತಾವ್ರ ಲೇ ಹುಲಿ ಹುಲಿ ಐತಂತೆ ಗೈಸ್. ಯಾರವನಲ್ಲೇ ಸೈಕ್ ಗೈಸ್. ಅವನು ನಂಗೆ ಅವನ ಜೊತೆ ಇದ್ರೆ ಫುಲ್ ಖುಷಿಯಾಗಿರ್ತೀನಿ. ಅವನು ದೀಕ್ಷಿ ಜೊತೆ ಇದ್ರೆ ಲೈಕ್ ಫುಲ್ ನಕ್ಕಿ ಹೊಟ್ಟೆ ನೋಡಿದ್ರೆ ಮೊದಲೇ ನಗಿತೀನಿ ಅಂತ ಕಂಪ್ಲೇಂಟ್ ಎಲ್ಲ ಅದರಿಂದ. ಅಂಥದ್ರಲ್ಲಿ ಏನು ಗೈಸ್ ಅದು? ಏನೋ ಅದು ಏನೋ ಮನೆ ಥರ ಐತೆ ಇದರಲ್ಲಿ.
ಅಂಕಲ್ ಎಲ್ಲಿಗೆ? ಅದೇ ಒಳ್ಳೆ ವ್ಲಾಗ್ ಮಾಡ್ತಿದ್ದೆ. ಏನ್ ಮಾಡ್ತಾವ್ರೆ? ಓಕೆ, ಅದ್ ಮನೆ ಇದೆ ಅಲ್ಲ ಅಲ್ಲಿ ಗೈಸ್, ಮನೆ ಐತೆ ಏನೋ ಮನೆ. ಯಾರು ಇಲ್ಲ. ಹೇಳ್ತಾ ಇದ್ರೆ ಒಳ್ಳೆ ಕಂಟೆಂಟ್ ನಿನ್ಗೆ. ಬೆಟ್ರದಲ್ಲಿ ಹೋಗಿ ನಿಂತ್ಕೊಂಡು ಅಲ್ಲ ಬಿಡು ಅದೀಗ ಬಂಡೈತ್ ಮಾಮ್ ಅನ್ಬೇಕು. ಹುಲಿ ಬಂತ? ನಾನೇ ಇದೀನಲ್ಲ ಹುಲಿ. ನಾನೊಮ್ಮೆ ಹುಲಿ ಹುಲಿ ಅಂತ ಅವನಲ್ಲಿ. ನೋಡೋಣ ಬನ್ನಿ ಗೈಸ್, ಅದು ಹುಲಿ. ನಿಮ್ಗೆ ಹೆಂಗ್ ಗೊತ್ತಾ ಸೀತಾಫಲ ಮರ ಅಂತ? ಗೈಸ್ ಇದು ಸೀತಾಫಲ ಮರ ಅಂತೆ. ಇಂಗ್ಲಿಷ್ ಅಲ್ಲಿ ಏನಂತಾರೆ ನಂಗೂ ಗೊತ್ತಿಲ್ಲ. ಏ ನೋಡ ಗೂಗಲ್ ಅಲ್ಲಿ ಸೀತಾಫಲ ಏನಂತಾರೆ? ಐ ಗೆಸ್ ಕಸ್ಟರ್ಡ್ ಆಪಲ್. ಅಲ್ಲ ಅಲ್ಲ ಅತ್ತೆ, ನಾನಂದ್ರೆ ನಂಗಿಂತ ಪ್ರೋಗಳವರೆಲ್ಲ. ಅವ್ನ್ ಬ್ಲಾಗ್ ಮಾಡ್ತಾವ ನೋಡಿ. ನೋಡೋಣ ಬನ್ನಿ, ನಾನು ಎಟ್ಬಿಟ್ಟು ನೋಡಿ. ಇಲ್ಲೇ ಇರ ನೀವು. ಅತ್ತೆ ಅತ್ತೆ ಗೈಸ್ ನಮ್ಮ ಅತ್ತೆ ಆಗ್ತವ್ರೆ. ಹೋಗ್ಬಿಡಿ ಗೈಸ್, ಸಣ್ಣವ್ರೆ ನಮ್ಮಂತ ದಪ್ಪರೋರು. ಆಯ್ತಾ ಅತ್ತ ಬಂದು ವೇಸ್ಟ್ ಆಯ್ತು. ಇವಾಗ ನಾನು ನಾಯಿ ಬರ್ತಾ ಇದೆ. ಏನದು? ಇವನು ನಾಯಿ ಅಲ್ಲ, ಟೈಗರು. ನಾನಂದೆಲ್ಲ ಟೈಗರ್ ಅಂತ ಇಲ್ಲ. ಯಾವಾಗಪ್ಪ ಅವನಂದಾಗ ಎಲ್ಲದಕ್ಕೂ ಅವ್ನ ಎಲ್ಲ ನಗ್ಸ್ಬೇಕು. ಟೈಗರ್ ಕಲ್ಲಸಿ ಯಾರ ಬೇರೆ ಪಕ್ಕ ಕಲ್ಲಸಿದ್ದಾನೆ ಹುಡುಗಿ ಸಾಂಗ್. They are preparing for breakfast, guys. ಏನ ಸುಮ್ಮನೆ ಅವೆಲ್ಲ ಬಂದು ಅಲ್ಲ ಕುತ್ಕೊಂಡೆ ನೋಡಿ ಗೈಸ್. ಓಕೆ ಗೈಸ್, ತಿನ್ಬಿಟ್ಟು ತೋರಿಸ್ತೀನಿ. ಏನಿಲ್ಲ, ಉಪ್ಪಿಟ್ಟು ಮಾಡ್ತೀನಿ. ಅದು ನಾನು ಅನ್ನ ಸಾಂಬಾರು ಮಾಡಿ ಡಿ ಬಾಸ್. ನಿಮ್ ಡಿ ಬಾಸ್ ಗೈಸ್, ನಮ್ಮಮ್ಮ ಡಿ ಬಾಸ್ ಫ್ಯಾನ್. ಅದಕ್ಕೆ ನಂಗೆಲ್ಲರೂ ಇಷ್ಟ, ನಂಗೆಲ್ಲ ಕನ್ನಡದವ್ರು ಇಷ್ಟ. ಕ್ಯೂಡಿಪಾ ಇದೆ ನೋಡಿ ಅಲ್ಲಿ. ಅವ್ರು ಹನಿ ಏನ್ ಗೊತ್ತಾ, ಓಡಾಡ್ತಾ ಇದ್ದೆ, ಕಾಲು ರಕ್ತ ಬಂದ್ಬಿಡ್ತು ಗೈಸ್. ಇಲ್ಲಿ ಚುಚ್ಕೊಂಡ್ ಕಲ್ಲು. ಪಾಪ ನನ್ನ ತಂಗಿ ಇದಕ್ಕೊಳೆ ಸೌತೆಕಾಯಿ ಸಕ್ಕತ್ ನೋವ್ತಾ ಇದ್ದೆ. ಯಪ್ಪ ಅಮ್ಮ ಪಾಪಗೆ ಎತ್ಕೊಂಡು ಹೋಗ್ಬೇಕಂತ ಸ್ವಲ್ಪ ಕೊಡೋಣ ಗೈಸ್. ನೋಡಿ ಗೈಸ್, ಅದು ನಾ ಅದೇ ಹೇಳಿದ್ನಲ್ಲ ಅವಾಗ್ಲೇ ನಾಯಿ ಬಂದಿತ್ತಲ್ಲ, ಇವಾಗ ಅದ್ರ ಫ್ಯಾಮಿಲಿಯ ಫ್ರೆಂಡ್ಸ್ನೆಲ್ಲ ಕರ್ಕೊಂಡು ಬಂದ್ಬಿಟ್ಟಿದೆ ಇವಾಗ. ಸೊ ಕ್ಯೂಟ್ ಅಲ್ಲ, ಅದನ್ನೇ ಹೇಳೋದು. ನಮ್ಮ ಒಬ್ಬರಿಗೆ ಅಷ್ಟೇ ಅಲ್ಲ ಈ ಭೂಮಿ ಮೇಲೆ ಬದುಕೋದು ಆಗ್ಲಿ ತಿನ್ನೋದಾಗ್ಲಿ ಅಧಿಕಾರ ಇರೋದು ಪ್ರತಿಯೊಂದು ಜೀವಗಿದೆ. ಓಕೆನಾ? ಅದನ್ನ ನಾವೆಲ್ಲ ಅರ್ಥ ಮಾಡ್ಕೊಳ್ಳೋಣ. ಸ್ವಚ್ಛ ಕ್ಯೂಡಿಪಾಯ್. ಸಕ್ಕತ್ ನೋವ್ತೈತೆ. ಒಂದು ಚಿಕ್ಕ ಕಲ್ಲು ಲಿಟ್ರಲಿ ಎಷ್ಟು ನೋವ್ತೈತೆ ಅಂದ್ರೆ ಒಂದ್ ಹೆಜ್ಜೆ ಎಕ್ಕಾಗ್ತಾ ಇಲ್ಲ ನನ್ನ ಕೈಯಲ್ಲಿ. ನಾನು ಆಕ್ಚುಲಿ ಟಿ ಓಡ್ಸೋಣ ಅಂತ ಅನ್ಕೊಂಡೆ, ಅಂಕಲ್ ಹೇಳ್ಕೊಡ್ತಿದ್ರು. ಸೇಮ್ ಕಾರ್ ಮೆಕ್ಯಾನಿಸಮ್ ಅಂತ. ಆಗ್ತಾ ಇಲ್ಲ ನೋಡು, ನಂಗೆ ಅದೇ ಹೇಳ್ತಾ ಇರೋದು ಇವಾಗ. ಒಂದ್ 2 ನಿಮಿಷದಲ್ಲಿ ಸರಿ ಹೋಗ್ತೀನಿ. ನೋಡೋಣ, ಎತ್ಕೊಂಡು ಹೋಗ್ಬೋದು. ನನ್ಗೆ ಕಾಲು ಇದಾಗ್ಬಿಟ್ಟಿದೆ. ಅದಕ್ಕೆ ಇವರೇ ಡ್ಯಾನ್ಸ್ ಆಡ್ತಾವ್ರು ನೋಡಿ. ಹುಷಾರು, ಕಾಲು ನನಗೆ ಹೆವಿ ಚುಚ್ಚೈತೆ, ನಡೆಯಕ್ಕೆ ಆಗ್ತಾ ಇಲ್ಲ ನನ್ಗೆ. ದೊಡ್ಡ ಗಾಯ ಅವ್ನ ಪಕ್ಕ ತಡ್ಕೋಬಹುದು. ಇದೆಲ್ಲ ಅಪ್ಪ ಏನ್ ಇಷ್ಟೊಂದು ನಿಮಿಷ ಗುರು ಅಪ್ಪ. ಅದ್ರೊಳಗಡೆ ಕಲ್ಲೋಗ್ಬಿಟ್ಟಿದೆ, ಅದಕ್ಕೆ ನಂಗೆ ಆಡಕ್ ಹೋಗಿಲ್ಲ. ಅಂಡ್ ಐ ಫೀಲ್ ಇಟ್ಸ್ ಸ್ಟೋನ್. ನೋಡೋಣ ಏನು ತೆಗಿತಾರಂತ. ಹ್ಯಾಪಿ ಬರ್ತ್ಡೇ ನೋಡಿ ಗೈಸ್, ಸ್ಟೈಲ್ ಚಪಾತಿ. ನೋಡೋ 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 ಅವಳ ನಗೀತಾವಳು ಹಿಂದೆ ಬಂಗಾರಿ.
ಮಾಮ ಮೇಲೆ ಹಾಕ್ಬಿಡು ಅತ್ತೆ ಮೇಲೆ ಹಾಕ್ಬಿಡು ಗೈಸ್ ಏನ್ ಗೈಸ್ ಈ ದೊಡ್ಡ ಗಾಯ ಆಗಿದ್ರು ಹೆಂಗೋಗ ನಡ್ಬೋದಾಗಿತ್ತು ಇದು ಏನಾಗೈತೋ ಜಾತ್ರೆ ತರ ಯಪ್ಪ ಮನೆಗೆ ಹೋಗಿ ನೋಡ್ಬೇಕು ಇವಾಗ ಜಸ್ಟ್ ಇಲ್ಲಿ ಊಟ ಮಾಡಕ್ ನಿಲ್ಸಿದ್ರು ಅನ್ನ ಸಾಂಬಾರ್ ಅಲ್ಲೇ ಮಾಡಿದ್ರು ಸೊ ಇಲ್ಲಿ ನಿಲ್ಸಿದ್ರು ಯಪ್ಪ ಹೈವೇ ನೋಡಿ ಏನು ಒಂದು ನಿಮಿಷ ಗೈಸ್ ತಗ್ಗೈತಲ್ಲ ಇಕ್ಕೋಗು ಇಷ್ಟು ದೊಡ್ಡ ಕುಕ್ಕರಲ್ಲಿ ಏನ್ ಮಾಡಿದೀತಮ್ಮ ಅನ್ನ 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 ಪರವಾಗಿಲ್ಲ ರೈಸ್ ಇವಾಗ ಯಾರಿಗ ಆಗ್ತಾ ಇದ್ಯಾ ನಮ್ಮ ಮಾವಾಗ ಬಲಿಕ ಬಕ್ರ ನಾವು ಯಾಕ ಇಟ್ಸ್ ಓಕೆ ನಮ್ಗೆ ಕೊರಕರ ಬೈತೈತೆ ಅಂತ ಅಂಡ್ ಐ ಡೋಂಟ್ ನೋ ಅಂದ್ರೆ ಎಕ್ಸೆಪ್ಟ್ ಮಾಡ್ತಾರೆ ಆಮೇಲೆ ವ್ಲಾಗಲ್ಲೆಲ್ಲ ಅಮ್ಮ ಶೇಪ್ ಹೊಟ್ಟ ಹಾಕಕ್ ಹೋಯ್ತು ಹಿಂದೆ ಹೊಟ್ಟೋಳದು ಓಕೆ ಇವಾಗ ಡೈರೆಕ್ಟ್ ಮನೆಗೆ ಹೋಗ್ತೀರಿ ನೋಡಿ ಸೌದೆಕಾಯಿ ತರಕ್ ಬಂದ ಏನ್ ಕ್ರೇಜಿ ಐತಲ್ಲ ಬಟ್ ಇದೇನ್ ಗೊತ್ತಾ ಆರ್ಟಿಫಿಷಿಯಲ್ ಏನ್ ಸಕ್ಕತ್ತಾಗಿ ನೋಡಿ ಅದೇ ತರ ಇರ್ತದೆ ಕ್ರೇಜಿ ಇವ್ರಿಗೆ ಗೊತ್ತಿಲ್ಲ ಇನ್ನು ನನ್ ಕಾಲಿಗೆ ಏನ್ ಚುಚ್ಚಿತ್ತು ಅಂತ ಏನ್ ಗೊತ್ತಾ ಚುಚ್ಚಿತ್ತು ನನ್ ಕಾಲ್ ಒಳಗಡೆ ಆಣಿ ಹೋಗ್ಬಿಟ್ಟಿತ್ತು ಚಪ್ಪಲಿ ಒಳಗಡೆ ಅದು ನನಗೆ ಚುಚ್ತಾ ಇತ್ತು ನಾನು ಕಲ್ಲು ಅನ್ಕೊಂಡು ಸುಮ್ಮನೆ ಇದ್ದಾಗ ಇಟ್ಬಿಟ್ಟಿತ್ತು ಆಣಿ should be careful while you walk or something. ನಾನು ನೋಡಿ ಗೂಬೆ ತರ ಹಂಗೆ ಓಡಾಡ್ತಾ ಇದ್ದೀನಿ ತಗೋ ಆಡಿಸಿ ನೋಡು ಟೇಕ್ ಪೊಟ್ಯಾಟೊ ಕ್ಯಾರೆಟ್ ಕ್ರೇಜಿ ನೆಕ್ಸ್ಟ್ ಲೆವೆಲ್ ಇದೆ ಎಲ್ಲ ಏನೇನು ಅದಲ್ಲ ಸಕ್ಕತ್ತಾಗಿದೆ ಸಕ್ಕತ್ತಾಗಿದೆಲ್ಲ ಶಿವ ಈ ಬ್ಲಾಗ್ ಇವತ್ತು ಎಂಡ್ ಮಾಡ್ತಾ ಇದ್ದೀನಿ ಯಾಕೆ ಓಕೆ ಎಲ್ಲ ಬರ್ರಿ ಮಮ್ಮಿ ಬಾರ ಬ್ಲಾಗ್ ಎಂಡ್ ಮಾಡ್ತಿದ್ದೀನಿ ಬಾ ಅತ್ತೆ ಬನ್ನಿ ಬ್ಲಾಗ್ ಓಕೆ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಶೇರ್ ಕಾಮೆಂಟ್ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಸೊ ದಟ್ ನಾನು ಯಾವಾಗ ಬೇಕೋ ಅವಾಗ ಓಕೆ ಗೈಸ್ ಬಾಯ್